ಕನ್ನಡ ಚಿತ್ರರಂಗದ ಹೀರೋಗಳನ್ನು ಒಂದು ಸಲ ನೆನಪು ಮಾಡ್ಕೊಂಡ್ಬಿಡ್ತೀನಿ. ದಿ ಫಸ್ಟ್ ಗ್ರೇಟ್ ಹೀರೋ ಆಫ್ ಕನ್ನಡ ಫಿಲ್ಮ್ ಲ್ಯಾಂಡ್ ವಾಸ್ ಕೆಂಪರಾಜ ಅರಸು. ಇಲ್ಲಿರೋರು ಎಷ್ಟು ಜನ ನೋಡಿದಿರೋ ಎಷ್ಟು ಜನ ಇಲ್ವೋ ನನಗೆ ಗೊತ್ತಿಲ್ಲ. ಕೆಂಪರಾಜ ಅರಸು ಬಹಳ ಅದ್ಭುತವಾದ ನಟರು, ಆ ಕಾಲಕ್ಕೆ ಬಹುದೊಡ್ಡ ಹೆಸರು ಮಾಡಿದಂಥವ್ರು. ಆ ನಂತರ ಬಂದಂಥವರು ಹೊನ್ನಪ್ಪ ಭಾಗವತರವರು. ಆ ಹಿರಿಯರನ್ನು ನಾವು ನೆನೆಸ್ಬೇಕು ಇವತ್ತು. ಆಗಿನ ಕಾಲದ ಹೀರೋಗಳು ಅಂದರೆ ಅವರಿಗೆ ಶರೀರವೂ ಇರಬೇಕು, ಶಾರೀರವೂ ಇರಬೇಕು ಅನ್ನುವಂಥ ಮಾತಿತ್ತು. ಎನ್ ಆ್ಯಕ್ಟರ್ ವಾಸ್ ಎಕ್ಸ್ಪೆಕ್ಟೆಡ್ ಟು ಬಿ ಎ ಸಿಂಗರ್ ಆಲ್ಸೋ. ಆನಂತರ ಬಂದವರು ಶರೀರ ಸೌಂದರ್ಯ ಉಳ್ಳಂಥ, ನೋಡಲಿಕ್ಕೆ ತುಂಬ ಸುಂದರವಾಗಿದ್ದಂಥ ಕಲ್ಯಾಣ್ ಕುಮಾರ್, ರಾಜ್ಕುಮಾರ್, ಉದಯ್ ಕುಮಾರ್, ಅವು ಮೂರು ಕುಮಾರತ್ರಯರು ನಮ್ಮ ಕನ್ನಡ ಚಿತ್ರರಂಗಕ್ಕೆ. ಆನಂತರ ಬಂದರು ರಾಜೇಶ್, ಬೆಳವಲ್ಲದ ಮಡಿಲಲ್ಲಿ. ನೋಡಿ ಯಜಮಾನ್ ಹೆಂಗೆ ನಗ್ತಾರೆ, ಖುಷಿ ಆಗ್ಬಿಡ್ತು ಅವ್ರಿಗೆ. ನಮ್ಮ ಕಾಲದ ಒಂದು ಹೆಸರು ಹೇಳಿದ್ರಲ್ಲ ಅಂತ. ಹೀರೋಯಿನ್ಗಳ ಹೆಸರು ಹೇಳಿದಾಗ ನೀವು ಸಂತೋಷ ಪಡಬೇಕಷ್ಟೇ. ಆಮೇಲೆ ಗಂಗಾಧರ್ ಬಂದರು, ಪುಟ್ಟಣ ಕಣ್ಗಾಲ್ ಅವರ ಶೋಧ. ನಂತರ ಶ್ರೀನಾಥ್ ಬಂದರು. ಈಗೆಲ್ಲ ಪಾಪ ಶ್ರೀನಾಥ್ ಅಂಕಲ್ ಅಂತಾರೆ ಅವ್ರನ್ನ. ನನ್ನನ್ನು ಯಾರಾದರೂ ಹಂಗೆ ಅಂದುಗಿಂದಿರಿ ನೋಡಿ. ಮತ್ತೆ ಶ್ರೀನಾಥ್ನ ಕಾಲಕ್ಕೆ, ನಮ್ಮ ಕಾಲಕ್ಕೆ ಪ್ರಣಯ ರಾಜ ಅಂತ ಕರಿತಾಯಿದ್ರು. ಆ ನಂತರ ಅಶೋಕ್ ಬಂದರು, ಲೋಕೇಶ್ ಬಂದರು. ಲೋಕೇಶ್ ವಾಸ್ ಅ ವಂಡರ್ಫುಲ್ ವಂಡರ್ಫುಲ್ ಗ್ರೇಟ್ ಆ್ಯಕ್ಟರ್. ಅನಂತ್ನಾಗ್ ಬಂದರು. ಅವರ ಬೆನ್ನ ಹಿಂದೆನೇ ಕನ್ನಡ ನಾಡು ಎಂದಿಗೂ ಮರೆಯದಂಥ ಶಂಕರ್ನಾಗ್ ಬಂದರು. ದೆನ್ ಕೇಮ್ ಸುರೇಶ್ ಹೆಬ್ಳಿಕರ್ ಬಂದರು, ವಿಷ್ಣುವರ್ಧನ್. ಎಸ್, ಅದು ಗ್ರೇಟ್ 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 ಮಂಡ್ಯದ ಗಂಡು ಅಂಬರೀಷ್. ಆ್ಯಂಡ್ ಕ್ರೇಜಿ ಸ್ಟಾರ್ ರವಿಚಂದ್ರನ್. ಶಿವರಾಜ್ ಕುಮಾರ್ ಬಂದರು. ಅವರ ಹಿಂದೆನೇ ನಾನಿಲ್ವಾ ಅಂತ ಜಗ್ಗೇಶ್ ಬಂದರು. ಅವ್ರನ್ನ BJP ಅವ್ರು ಕರ್ಕೊಂಡೋದ್ರು, ಆ ಮತ್ತು ಬೇರೆ. ಇಷ್ಟೆಲ್ಲ ನಟರ ಮಧ್ಯೆ ಇನ್ನೊಬ್ಬ ನಟ ಅಲಿಯಾಸ್ ನಟಿ ಮಾಲಾಶ್ರೀ ಬಂದರು. ಸುಮ್ಮನೆ ಶಶಿಕುಮಾರ್ ಬಂದ. ಇಂಥ ಸುಂದರವಾದ ನಟ, ವಾಟ್ ಎ ಡಾನ್ಸರ್ ಹಿ ವಾಸ್. ಆನಂತರ ಸ್ವಲ್ಪ ಅನುಭವ ಸ್ವಲ್ಪ ಅನನುಭವ ಕಾಶಿನಾಥ್ ಬಂದರು. ಮರೆಯೋಂಗಿಲ್ಲ ಸ್ವಾಮಿ ಯಾರನ್ನೂ. ಇಲ್ಲಿ ಪೂಜೆ ಮಾಡುವಾಗ ಬಿಲ್ಪತ್ರೆನೂ ಏರಿಸ್ಬೇಕು, ನಂದಿ ಬಟ್ಲೂ ಏರಿಸ್ಬೇಕು. ದೇವ್ರು ಯಾವ್ಯಾವ ಸ್ವೀಕರಿಸ್ತಾನೋ ಅದು ಸ್ವೀಕರಿಸ್ತಾನೆ. ಹಾಗೇನೆ ರಾಮ್ಕುಮಾರ್ ಬಂದರು. ಅತ್ಯಂತ ಮುದ್ದಾದ ಕನ್ನಡ ಚಿತ್ರರಂಗದ ಅತ್ಯಂತ ಮುದ್ದಾದ ನಟ, ದುರದೃಷ್ಟವಶಾತ್ ತೀರ್ಕೊಂಡ ಸುನೀಲ್ ಬಂದರು. ಆಮೇಲೆ ತ್ಯಾಗಗಳಿಗೆ ಹೆಸರಾದಂಥ ತ್ಯಾಗರಾಜ ರಮೇಶ್ ಅರವಿಂದ್ ಬಂದರು. ಇವ್ರ ಮಧ್ಯೆ ನಾನು ಯಾಕೆ ಬಿಡಲಿ ಅಂಥೇಳಿ ರಾಘವೇಂದ್ರ ರಾಜ್ಕುಮಾರ್ ಬಂದರು. ಏಯ್ ಅನ್ಕೊಂಡು ಬಂದವನು ಉಪೇಂದ್ರ. ಸುದೀಪ್ ಬಂದರು, ದರ್ಶನ್ ಬಂದರು. ಇವರೆಲ್ಲರ ಮಧ್ಯೆ ಕನ್ನಡ ಚಿತ್ರರಂಗಕ್ಕೆ ಇವತ್ತಿಗೂ ಆ ಮೈಕಟ್ಟಿನಿಂದ ನೆನಪಿರುವಂಥ ಟೈಗರ್ ಪ್ರಭಾಕರ್. ಹೆಂಗಿದ್ದಾರೆ ಮನುಷ್ಯ, ಅವನು ಕಬ್ಬಣ ಇದ್ದಂಗೆ ಇದ್ದ. ಅವ್ನು ನೋಡೋಕೆ ಒಂದು ಸಂತೋಷ ಆಗೋದು. ವಿ ಆರ್ ವೆರಿ ಗ್ರೇಟ್ ಫ್ರೆಂಡ್ಸ್. ಟೈಗರ್ ಪ್ರಭಾಕರ್. ಹಾಗೆ ಶಾಶ್ವತವಾಗಿ ಪೊಲೀಸ್ ಡ್ರೆಸ್ಸನ್ನು ಹೊಲಿಸ್ಕೊಂಡೇ ಹುಟ್ಟಿದಂಥ ದೇವರಾಜ್ ಅವರು ಬಂದರು. ನಾನು ಅವ್ರಿಗೆ ತಮಾಷೆ ಮಾಡ್ತೀನಿ, ಏನು ಇವತ್ತು ಯೂನಿಫಾರ್ಮೇ ಇಲ್ಲ ಅಂತ. ಇಲ್ಲ ಸರ್, ಬರ್ಡೇ ಡ್ರೆಸ್ ಚೇಂಜ್ ಮಾಡಿದ್ದೀನಿ ಅಂತ ತಮಾಷೆ ಮಾಡ್ತೀನಿ. ದರ್ ಆಲ್ ಫ್ರೆಂಡ್ಸ್. ಕನ್ನಡ ಚಿತ್ರರಂಗದ ಹೀರೋಗಳನ್ನು ಒಂದು ಸಲ ನೆನಪು ಮಾಡ್ಕೊಂಡ್ಬಿಡ್ತೀನಿ. ದಿ ಫಸ್ಟ್ ಗ್ರೇಟ್ ಹೀರೋ ಆಫ್ ಕನ್ನಡ ಫಿಲ್ಮ್ ಲ್ಯಾಂಡ್ ವಾಸ್ ಕೆಂಪರಾಜ ಅರಸು. ಇಲ್ಲಿರೋರು ಎಷ್ಟು ಜನ ನೋಡಿದಿರೋ ಎಷ್ಟು ಜನ ಇಲ್ವೋ ನನಗೆ ಗೊತ್ತಿಲ್ಲ. ಕೆಂಪರಾಜ ಅರಸು ಬಹಳ ಅದ್ಭುತವಾದ ನಟರು, ಆ ಕಾಲಕ್ಕೆ ಬಹುದೊಡ್ಡ ಹೆಸರು ಮಾಡಿದಂಥವ್ರು. ಆ ನಂತರ ಬಂದಂಥವರು ಹೊನ್ನಪ್ಪ ಭಾಗವತರವರು. ಆ ಹಿರಿಯರನ್ನು ನಾವು ನೆನೆಸ್ಬೇಕು ಇವತ್ತು. ಆಗಿನ ಕಾಲದ ಹೀರೋಗಳು ಅಂದರೆ ಅವರಿಗೆ ಶರೀರವೂ ಇರಬೇಕು, ಶಾರೀರವೂ ಇರಬೇಕು ಅನ್ನುವಂಥ ಮಾತಿತ್ತು. ಎನ್ ಆ್ಯಕ್ಟರ್ ವಾಸ್ ಎಕ್ಸ್ಪೆಕ್ಟೆಡ್ ಟು ಬಿ ಎ ಸಿಂಗರ್ ಆಲ್ಸೋ. ಆನಂತರ ಬಂದವರು ಶರೀರ ಸೌಂದರ್ಯ ಉಳ್ಳಂಥ, ನೋಡಲಿಕ್ಕೆ ತುಂಬ ಸುಂದರವಾಗಿದ್ದಂಥ ಕಲ್ಯಾಣ್ ಕುಮಾರ್, ರಾಜ್ಕುಮಾರ್, ಉದಯ್ ಕುಮಾರ್, ಅವು ಮೂರು ಕುಮಾರತ್ರಯರು ನಮ್ಮ ಕನ್ನಡ ಚಿತ್ರರಂಗಕ್ಕೆ. ಆನಂತರ ಬಂದರು ರಾಜೇಶ್, ಬೆಳವಲ್ಲದ ಮಡಿಲಲ್ಲಿ. ನೋಡಿ ಯಜಮಾನ್ ಹೆಂಗೆ ನಗ್ತಾರೆ, ಖುಷಿ ಆಗ್ಬಿಡ್ತು ಅವ್ರಿಗೆ. ನಮ್ಮ ಕಾಲದ ಒಂದು ಹೆಸರು ಹೇಳಿದ್ರಲ್ಲ ಅಂತ. ಹೀರೋಯಿನ್ಗಳ ಹೆಸರು ಹೇಳಿದಾಗ ನೀವು ಸಂತೋಷ ಪಡಬೇಕಷ್ಟೇ. ಆಮೇಲೆ ಗಂಗಾಧರ್ ಬಂದರು, ಪುಟ್ಟಣ ಕಣ್ಗಾಲ್ ಅವರ ಶೋಧ. ನಂತರ ಶ್ರೀನಾಥ್ ಬಂದರು. ಈಗೆಲ್ಲ ಪಾಪ ಶ್ರೀನಾಥ್ ಅಂಕಲ್ ಅಂತಾರೆ ಅವ್ರನ್ನ. ನನ್ನನ್ನು ಯಾರಾದರೂ ಹಂಗೆ ಅಂದುಗಿಂದಿರಿ ನೋಡಿ. ಮತ್ತೆ ಶ್ರೀನಾಥ್ನ ಕಾಲಕ್ಕೆ, ನಮ್ಮ ಕಾಲಕ್ಕೆ ಪ್ರಣಯ ರಾಜ ಅಂತ ಕರಿತಾಯಿದ್ರು. ಆ ನಂತರ ಅಶೋಕ್ ಬಂದರು, ಲೋಕೇಶ್ ಬಂದರು. ಲೋಕೇಶ್ ವಾಸ್ ಅ ವಂಡರ್ಫುಲ್ ವಂಡರ್ಫುಲ್ ಗ್ರೇಟ್ ಆ್ಯಕ್ಟರ್.
ಅನಂತ್ನಾಗ್ ಬಂದರು. ಅವರ ಬೆನ್ನ ಹಿಂದೆನೆ ಕನ್ನಡ ನಾಡು ಎಂದಿಗೂ ಮರೆಯದಂಥ ಶಂಕರ್ನಾಗ್ ಬಂದರು. ದೆನ್ ಕೇಮ್ ಸುರೇಶ್ ಹೆಬ್ಳಿಕರ್ ಬಂದರು, ವಿಷ್ಣುವರ್ಧನ್, ಎಸ್, ಅಂಡ್ ಗ್ರೇಟ್ 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 ಮಂಡ್ಯದ ಗಂಡು ಅಂಬರೀಷ್, ಅಂಡ್ ಕ್ರೇಜಿ ಸ್ಟಾರ್ ರವಿಚಂದ್ರನ್. ಶಿವರಾಜ್ ಕುಮಾರ್ ಬಂದರು, ಅವ್ರ ಹಿಂದೆನೆ ನಾನಿಲ್ವಾ ಅಂತ ಜಗ್ಗೇಶ್ ಬಂದರು. ಅವ್ರನ್ನ BJP ಅವ್ರು ಕರ್ಕೊಂಡೋದ್ರು, ಮತ್ತೆ ಬೇರೆ. ಇಷ್ಟೆಲ್ಲ ನಟರ ಮಧ್ಯೆ ಇನ್ನೊಬ್ಬ ನಟ ಅಲಿಯಾಸ್ ನಟಿ ಮಾಲಾಶ್ರೀ ಬಂದರು. ಸುಮ್ಮನೆ ಶಶಿಕುಮಾರ್ ಬಂದ, ಎಂಥ ಸುಂದರವಾದ ನಟ, ವಾಟ್ ಎ ಡಾನ್ಸರ್ ಹಿ ವಾಸ್. ಆನಂತರ ಸ್ವಲ್ಪ ಅನನುಭವ ಕಾಶಿನಾಥ್ ಬಂದರು. ಮರೆಯೋಂಗಿಲ್ಲ ಸ್ವಾಮಿ ಯಾರನ್ನೂ. ಇಲ್ಲಿ ಪೂಜೆ ಮಾಡುವಾಗ ಬಿಲ್ಪತ್ರೆನೂ ಏರಿಸ್ಬೇಕು, ನಂದಿ ಬಟ್ಲೂ ಏರಿಸ್ಬೇಕು. ದೇವ್ರು ಯಾವ್ಯಾವ ಸ್ವೀಕರಿಸ್ತಾನೋ ಅದು ಸ್ವೀಕರಿಸ್ತಾನೆ. ಹಾಗೇನೆ ರಾಮ್ ಕುಮಾರ್ ಬಂದರು, ಅತ್ಯಂತ ಮುದ್ದಾದ ಕನ್ನಡ ಚಿತ್ರರಂಗದ ಅತ್ಯಂತ ಮುದ್ದಾದ ನಟ, ದುರದೃಷ್ಟವಶಾತ್ ತೀರ್ಕೊಂಡ ಸುನೀಲ್ ಬಂದರು. ಆಮೇಲೆ ತ್ಯಾಗಗಳಿಗೆ ಹೆಸರಾದಂಥ ತ್ಯಾಗರಾಜ ರಮೇಶ್ ಅರವಿಂದ್ ಬಂದರು. ಇವ್ರ ಮಧ್ಯೆ ನಾನು ಯಾಕೆ ಬಿಡಲಿ ಅಂಥೇಳಿ ರಾಘವೇಂದ್ರ ರಾಜ್ಕುಮಾರ್ ಬಂದರು. ಏಯ್ ಅನ್ಕಂಡು ಬಂದವನು ಉಪೇಂದ್ರ. ಸುದೀಪ್ ಬಂದರು, ದರ್ಶನ್ ಬಂದರು. ಇವರೆಲ್ಲರ ಮಧ್ಯೆ ಕನ್ನಡ ಚಿತ್ರರಂಗಕ್ಕೆ ಇವತ್ತಿಗೂ ಆ ಮೈಕಟ್ಟಿನಿಂದ ನೆನಪಿರುವಂಥ ಟೈಗರ್ ಪ್ರಭಾಕರ್. ಹೆಂಗಿದ್ದಾರೆ ಮನುಷ್ಯ, ಅವನು ಕಬ್ಬಣ ಇದ್ದಂಗೆ ಇದ್ದ. ಅವ್ರು ನೋಡೋಕೆ ಒಂದು ಸಂತೋಷ ಆಗೋದು. ವಿ ಆರ್ ವೆರಿ ಗ್ರೇಟ್ ಫ್ರೆಂಡ್ಸ್. ಟೈಗರ್ ಪ್ರಭಾಕರ್. ಹಾಗೆ ಶಾಶ್ವತವಾಗಿ ಪೊಲೀಸ್ ಡ್ರೆಸ್ಸನ್ನು ಹೊಲಿಸ್ಕೊಂಡೇ ಹುಟ್ಟಿದಂಥ ದೇವರಾಜ್ ಅವರು ಬಂದರು. ನಾನು ಅವ್ರಿಗೆ ತಮಾಷೆ ಮಾಡ್ತೀನಿ, ಏನೋ ಇವತ್ತು ಯೂನಿಫಾರ್ಮೇ ಇಲ್ಲ ಅಂತ. ಇಲ್ಲ ಸರ್, ಬರ್ಡೇ ಡ್ರೆಸ್ ಚೇಂಜ್ ಮಾಡಿದ್ದೀನಿ ಅಂತ ತಮಾಷೆ ಮಾಡ್ತೀನಿ. ಆಲ್ ಫ್ರೆಂಡ್ಸ್.